ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೀಸ್ ಕಿಚನ್. ನಿಮಗೇನಾದ್ರು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತೊಂದು ಸ್ವೀಟ್ ಮಾಡೋಣ. ಹಳಸಿನ ಹಣ್ಣಿನ ಕೇಸರಿ ಬಾತ್ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಜಾರ್ ತೊಗೊಳ್ಳಿ. ಜಾರಿಗೆ ಒಂದು ಸ್ವಲ್ಪ ಹಳಸಿನ ಹಣ್ಣು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಒಂದು ಪ್ಯಾನ್ ಇಡಿ. ಪ್ಯಾನ್ಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಕರಗಿದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹಂಗೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ತೊಗೋತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ರವೆ ಹಾಕ್ಕೊಂಡು ಗಮ್ಮನ್ನೋವರೆಗೂ ಫ್ರೈ ಮಾಡ್ಕೊಳ್ಳಿ. ವೆರಿ ಈಸಿ ಫ್ರೆಂಡ್ಸ್ ಆ್ಯಂಡ್ ವೆರಿ ಟೇಸ್ಟಿಯಾಗಿರುತ್ತೆ. ಈ ಹಳಸಿನ ಹಣ್ಣು ಸೀಸನಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ 1/4 ಕಪ್ ರವೆ ತೊಗೋತಾ ಇದ್ದೀನಿ. ರವೆನ ತುಪ್ಪದಲ್ಲೇ ಹುರ್ಕೊಳ್ಳಿ ಚೆನ್ನಾಗಿ. ತುಪ್ಪದಲ್ಲೇ ಹುರ್ಕೊತಿದ್ದಂಗೆ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ನೋಡಿ ಫ್ರೆಂಡ್ಸ್, ಬೇಗನೆ ನಾವು ಹುರ್ಕೋಬೋದು. ಈಗ ಇದನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಮತ್ತೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಇದ್ರೇ ಕೇಸರಿ ಬಾತು ಚೆನ್ನಾಗಿರೋದು. ತುಪ್ಪಕ್ಕೆ ರುಬ್ಕೊಂಡಿರೋ ಅಂಥ ಹಳಸಿನ ಹಣ್ಣು ಹಾಕ್ಕೊಳ್ಳಿ. ಒಂದು 2 ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಹಳಸಿನ ಹಣ್ಣು ಪೇಸ್ಟನ್ನು. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳೋದು ಬೇಕಾಗೋದಿಲ್ಲ. ತುಪ್ಪದಲ್ಲಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ 2 ಕಪ್ ನೀರು ಹಾಕ್ಕೊಳ್ಳಿ. ನೀಟಾಗಿ ಹಳಸಿನ ಹಣ್ಣು ಪೇಸ್ಟ್ ಎಲ್ಲ ನೀಟಾಗಿ ನೀರಲ್ಲಿ ಬ್ಲೆಂಡ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಹಳಸಿನ ಹಣ್ಣು ಪಲ್ಪನ್ನು ಹಾಕ್ಕೊಳ್ಳಿ. ಮಧ್ಯೆ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ ಹಳಸಿನ ಹಣ್ಣು ಕೇಸರಿ ಬಾತಲ್ಲಿ. ಈಗಿದೆ ಒಂದು 2 ನಿಮಿಷ ಕುಕ್ ಆದಮೇಲೆ ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಕುದಿ ಬರ್ತಿದ್ದಂಗೆ ನಾವು ತುಪ್ಪದಲ್ಲಿ ಹುರ್ಕೊಂಡಿರೋವಂಥ ರವೆನೂ ಸೇರಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿ ರವೆ ಎಲ್ಲ ಕುಕ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ರವೆ ಎಲ್ಲ ನೀಟಾಗಿ ಕುಕ್ ಆಗುತ್ತೆ. ನೀಟಾಗಿ ಮಿಕ್ಸ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿ ರವೆ ಕುಕ್ ಆಗೋವರೆಗೂ ಬಿಡಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ. ಈಗ ನೋಡಿ ಫ್ರೆಂಡ್ಸ್, ರವೆ ಎಲ್ಲ ಕುಕ್ ಆಗಿದೆ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡಿ. ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ತಿದ್ದೀನಿ. ರವೆ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದರಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ಕೊತಿದ್ದೀನಿ. ಜಾಕ್ ಫ್ರೂಟು ಸ್ವೀಟ್ನೆಸ್ ನೋಡಿಕೊಂಡು ಸಕ್ಕರೆ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ ನೀವು. ಇಲ್ಲಿ ಹಳಸಿನ ಹಣ್ಣು ಸ್ವಲ್ಪ ಸ್ವೀಟ್ ಇದ್ದಿದ್ದರಿಂದ ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಹಾಕ್ತಾಯಿದ್ದೀನಿ. ಹಳಸಿನ ಹಣ್ಣು ಸ್ವೀಟ್ ನೋಡಿಕೊಂಡು ನೀವು ಸಕ್ಕರೆ ಸೇರಿಸ್ಬೇಕಾಗತ್ತೆ. ಈಗ ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ನೀಟಾಗಿ ರವೆ ಎಲ್ಲ ಬ್ಲೆಂಡ್ ಆಗಬೇಕಾಗತ್ತೆ. 2 ನೀಟಾಗಿ ಕುಕ್ ಆದಮೇಲೆ ನೋಡಿ ಈ ಥರ ಪ್ಯಾನ್ ಬಿಡಬೇಕು. ಅಂಥವು ಕುಕ್ ಮಾಡ್ಕೋಬೇಕು. ಈ ಥರ ಪ್ಯಾನ್ ಬಿಡ್ತಾಯಿದ್ರೆ ಕೇಸರಿ ಬಾತ್ ರೆಡಿಯಾಗಿರುತ್ತೆ ಫ್ರೆಂಡ್ಸ್. ಅವಾಗ ನೀಟಾಗಿ ಕುಕ್ ಆಗಿರುತ್ತೆ ಅಂತ. ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಹಾಗೆಯೇ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೊಳ್ಳಿ. ಈಗೆಲ್ಲ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ಕೇಸರಿ ಬಾತ್ ಮಾಡುವಾಗ ಈ ಥರ ಪ್ಯಾನ್ ಬಿಡ್ತಾ ಇದ್ದರೆ ಕೇಸರಿ ಬಾತ್ ನೀಟಾಗಿ ಕುಕ್ ಆಗಿದೆ, ಒಳ್ಳೆ ಕನ್ಸಿಸ್ಟೆನ್ಸಿ ಅಂತ. ನೋಡಿ ಈ ಥರ ಪ್ಯಾನ್ ಬಿಟ್ಟು ಬರಬೇಕು, ತಳ ಕಚ್ಚಬಾರ್ದು. ಆವಾಗ ನೀಟಾಗಿ ಕುಕ್ ಆಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹಳಸಿನ ಹಣ್ಣಿನ ಕೇಸರಿ ಬಾತು. ನೋಡಿ ಏನು ಸಖತ್ತಾಗಿದೆ ಅಂತ. ಟೇಸ್ಟ್ ಮಾಡೋಣ. ವಾ ಫ್ರೆಂಡ್ಸ್, ಸೂಪರಾಗಿದೆ. ಹಳಸಿನ ಹಣ್ಣು ಫ್ಲೇವರು, ತುಪ್ಪದ ಫ್ಲೇವರು ಸಖತ್ತಾಗಿದೆ. ಥ್ಯಾಂಕ್ ಯು.